ಎಷ್ಟೋ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು ನಿಮ್ ಫ್ಯಾನ್ಸ್ ನೀವೇ ಐಡಿಯಾ ಮಾಡ್ಕೊಂಡ್ ಬಂದಿರಂತಾನೆ ನಾವು ಕೇಳ್ತಿದ್ವಿ ನೆಕ್ಸ್ಟ್ ಯಾರು ಕೊಡ್ಬೋದು ಗೆಸ್ ಮಾಡಿ ಅಂತ. ಸೊ ಅದ್ರಲ್ಲಿ ನಿಮ್ಮ ಹೆಸರು ತುಂಬಾ ಜನ ತಗೊಂಡಿದ್ರು. ಅವ್ರಿಗೆ ಹಾರೈಸಿ ಹರಿಸಿ ಅಂತ ಕೇಳ್ಕೊತೀನಿ. ಗಾಯ್ಸ್ ನಮ್ಮ ಅಮ್ಮನ ಫ್ಯಾಕ್ಟ್ರಿ ಇದೇ ರೋಡು. ಸಣ್ಣ ನೋಡಿ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದಾರೆ. ನಮ್ಮ ಅಮ್ಮ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋದು. ಗಾಯ್ಸ್ ನೋಡಿ ಗಾಯ್ಸ್ ಇವಾಗ ಹೊರಗಡೆ ಬರ್ತಾರೆ. ಫಸ್ಟ್ ಸೀಟಲ್ಲೇ ನಮ್ಮ ಅಮ್ಮ ಕೂತ್ಕೊಳ್ಳೋದು. ಏನಮ್ಮ ಮಾಡ್ತಾ ಇದ್ಯಾ? ನೋಡಿದ್ದೀರಾ ಆಂಟಿ ನಮ್ಮನ್ನ ಮುಂಚೆ? ಅದೇ ಆಲ್ಮೋಸ್ಟ್ ಏನಕ್ಕೆ ಇಷ್ಟಪಟ್ಟಿದ್ದಾರೆ ಅಂತಂದ್ರೆ ಅಮ್ಮನಿಗೆ ಜಾಸ್ತಿ ಹೆಲ್ಪ್ ಮಾಡ್ತೀನಿ ನಿಮ್ಮಿಬ್ರದ್ದು ಕ್ಯಾಪ್ಚರ್ ಮಾಡ್ತೀನಿ ಕೊಡಿ. ನಾವು ಬಂದಿರೋದು ನಮ್ಮನ್ನೇ ತೋರಿಸ್ತಾ ಇದ್ದೀರಾ. ಪರವಾಗಿಲ್ಲ ಎಷ್ಟೊಂದು ನಮ್ಮನ್ನ ತೋರಿಸ್ತೀರಾ. ಇವನು ಸನ್ನು ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು. ಸನ್ನು ನೋಡಿ ಗೈಸ್ ಫುಲ್ ಶೈನಿ ಹೊಡಿತಾ ಇದ್ದಾರೆ. ಏನ್ ಮಾಡ್ಸಿದೀರಾ ಫೇಸ್ಗೆ? ಇದಾ ಚಳಿಗೆ ವ್ಯಾಸ್ಲಿನ್ ಮಾತ್ರ ಸ್ವಲ್ಪ ಹಚ್ಚಿದೀನಿ, ಬಿಟ್ರೆ ನನ್ನ ಫೇಸ್ಗೆ ಏನೂ ಹಾಕಿಲ್ಲ. ಇನ್ನು ಸ್ವಲ್ಪ ಇದು ಹಾಕಿದೀನಿ. ಬಟ್ ಆದ್ರೆ ಓಡಾಡ್ತೀವಲ್ಲ ಈಚೆ ಸ್ವಲ್ಪ ನಿಮ್ ಫೇಸು ಪಿಂಪಲ್ ಅಲ್ಲಿ ಡಸ್ಟ್ ಅಲ್ಲಿ ಹಾಳಾಗಿದೆ. ಡಸ್ಟ್ ಅಲರ್ಜಿ ಆಗಿದೆ ಗೈಸ್, ಅದಕ್ಕೆ ನೋಡಿ ಇದೆ ಮಾಸ್ಕ್ ಹಾಕೋತಾರೆ. ಸೇಫ್ಟಿ ನಂಗೆ ಮಾಸ್ಕ್ ಇದು ದೊಡ್ಡ ಏನೋ ಬಂಡಲೇ ಬರುತ್ತೆ ಅಲ್ವಾ. ನಿಮ್ ವೈಟಿಗೆ ಕ್ಯಾಮ್ರಾನೇ ಇದಾಗ್ತೈತಪ್ಪು ಬ್ಲೀಚಿಂಗು. ಮಾಸ್ಕ್ ಇದು ಬಂಡಲ್ ಬರುತ್ತೆ ಅಲ್ವಾ ಗೈಸ್, ಅದನ್ನ ತೆಗೆದು ಡಿಕ್ಕಿಲಿ ಇಟ್ಕೊಂಡಿದೀನಿ ಡೈಲಿ ಹೋಗ್ಬೇಕಾದ್ರೆ ಒಂದೊಂದು ಹಾಕೊಳ್ಳೋಕೆ. ಹಿಂಗ್ ಹಾಕೊಳ್ಳೋಕೆ ಎಲ್ಲ ಹೆಂಗ್ ಹಾಕೊಳ್ಳೋಕೆ, ಇದು ತಿನ್ನೋದದ ನಿಮ್ಮನು. ಇನ್ನು ನೋಡಿ ಗಾಯ್ಸ್ ನನಗೇನೆ ಎಷ್ಟು ಸ್ಪೀಡಾಗಿ ಓಡಿಸ್ತಾರೆ ಅಂತಂದ್ರೆ ಹೆವಿ ಸ್ಪೀಡಾಗಿ ಓಡಿಸ್ತಾರೆ. ನಾನು ಇಲ್ಲಿಗೆ ಬರೋಷ್ಟ್ರಲ್ಲಿ ಆಗ್ಲೇ ಅವರೇ ಬಂದ್ಬಿಟ್ಟಿದ್ದಾರೆ. ಹೆವಿ ಸ್ಪೀಡ್ ಅಪ್ಪ ಡ್ರೈವ್ ಮಾಡೋದ್ರಲ್ಲಿ. ಗಾಯ್ಸ್ ನಮ್ಮ ಅಮ್ಮನ ಫ್ಯಾಕ್ಟ್ರಿ ಇದೇ ರೋಡು ನೋಡಿ. ಇಲ್ಲಿ ನಮ್ಮ ಅಮ್ಮನ ಫ್ಯಾಕ್ಟ್ರಿ ಇದು. ಸಣ್ಣ ನೋಡಿ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಏನೋ ಇಂಪಾರ್ಟೆಂಟ್ ಕಾಲ್ ಬಂದಿತ್ತು, ಸೊ ಅದಕ್ಕೆ ನೋಡಿ ಇದು ನಮ್ಮ ಅಮ್ಮನ ಫ್ಯಾಕ್ಟ್ರಿ. ನಮ್ಮ ಅಮ್ಮ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದು. ಕರಿತೀನಿ ನೋಡಿ ಇವಾಗ ನಮ್ಮ ಅಮ್ಮನ. ಗಾಯ್ಸ್ ನೋಡಿ ಗಾಯ್ಸ್ ಇವಾಗ ಹೊರಗಡೆ ಬರ್ತಾರೆ. ಫಸ್ಟ್ ಸೀಟಲ್ಲೇ ನಮ್ಮ ಅಮ್ಮ ಕೂತ್ಕೊಳ್ಳೋದು. ಏನಮ್ಮ ಮಾಡ್ತಾ ಇದೆಯಾ? ಗಾಯ್ಸ್ ಫೈನಲಿ ಬಂದರು ನಮ್ಮ ಅಮ್ಮನ ಗಾಡಿ ಬೇಕಂತ. ಇಲ್ಲೇ ಗಾಡಿ ಬಿಡ್ಲಮ್ಮ ನೋಡಿ ಗಾಯ್ಸ್. ನಮ್ಮಮ್ಮ ಇವಾಗ ಫ್ಯಾಕ್ಟ್ರಿ ಒಳಗಡೆ ಕೀಸ್ಕೊಂಡು ಹೋಗ್ತಾ ಇದ್ದಾರೆ. ಸಣ್ಣ ಬಾಯಿ ಮಾಡಿದ್ರು. ಇವಾಗ ಏನಂತ ಅಂದರೆ ನಾವಿಬ್ಬರು ಇಲ್ಲಿಂದ ಇನ್ವಿಟೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಹೋಗೋಣ ಸಣ್ಣ ರೆಡಿನಾ? ಓಕೆ ಗೈಸ್ ನಾನು ಇವಾಗ ಸ್ಕೋಪ್ನ 0.5 ಹಾಕಿದ್ದೀನಿ ನೋಡಿ. ಸಣ್ಣ ಎಷ್ಟು ಕುಳ್ಳಿ ಸಣ್ಣ ಕಾಣಿಸ್ತಿದ್ದಾರೆ. ಗಾಡಿ ವಿಶೇಷ ಕಾಣಿಸ್ತಾ ಇದೆ ಗೈಸ್. ಸಣ್ಣ ಹಾಡು ಹೇಳ್ಕೊಂಡು ಓಡಿಸ್ತಾ ಇದ್ದಾರೆ ಗಾಡಿನ. ಯಾವ ಹಾಡಮ್ಮ? ಮಾಯವಾಗಿಲ್ಲ, ಸಂಜೆ ಆಗಿದೆ ಗಾಯ್ಸ್. ಇವಾಗ ಆಲ್ಮೋಸ್ಟ್ ಒಂದು 6 o'clock ಆಯಿತು. ಸೊ ಫಸ್ಟ್ ಇನ್ವಿಟೇಷನ್ ಕಾರ್ಡು ಇವಾಗ ಯಾರಿಗೆ ಕೊಡ್ತೀವಿ ಅಂತ ಅಂದರೆ ಇವತ್ತಿನ ದಿನ ಯಾರಿಗೆ ಕೊಡ್ತೀವಿ ಅಂತ ಅಂದರೆ ಬನ್ನಿ ನೋಡೋಣ. ನಾನು ಇವಾಗ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಇವಾಗ ಹೇಳಲ್ಲ, ಡೈರೆಕ್ಟ್ ಲೊಕೇಶನ್ಗೆ ಹೋಗಿ ಲೈವ್ ಆಗೇ ತೋರಿಸ್ತೀವಿ ಬನ್ನಿ ಗಾಯ್ಸ್. ಸರಿ ಗಾಯ್ಸ್ ಆಟೋ ಮೇಲೆ ಫಿಲಮ್ ಹೀರೋಗಳನ್ನ ಹಾಕ್ಸೋದು ನೋಡಿದ್ದೀರಾ, ಮತ್ತು ಯಾರೋ ಫಿಲಮ್ ಹೀರೋಯಿನ್ಗಳನ್ನೂ ಹಾಕ್ಸೋದನ್ನ ನೋಡಿದ್ದೀರಾ. ಸೊ ಇಲ್ಲಿ ಯಾರೋ ಒಬ್ಬರು ಆಟೋ ಮೇಲೆ ಇದು ರಂಗಣ್ಣ ಅವರ ಫೋಟೋನ ಹಾಕ್ಸಿದ್ದಾರೆ. ರಂಗಣ್ಣ ಅವರ ಅಭಿಮಾನಿ ಅಂತೆ, ನಿಮಗೆಲ್ಲ ಗೊತ್ತಿರುತ್ತೆ, ನ್ಯೂಸ್ ರಿಪೋರ್ಟರು. ಸೊ ಬನ್ನಿ ನೋಡಿ ಇಲ್ಲೇ ಹೆಂಗೆ ಹೋಗ್ತಿದ್ದಾರೆ ಗಾಯ್ಸ್. ರಂಗಣ್ಣ ಅವ್ರ ಫೋಟೋನ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ನೋಡಿ ಶಾಕ್ ಆಗೋಯ್ತು ಗಾಯ್ಸ್. ಫೈನಲಿ ಇವಾಗ ಲೊಕೇಶನ್ ರೀಚ್ ಆಗೋ ಅಷ್ಟರಲ್ಲಿ ಕತ್ಲಾಗ್ತಾ ಬಂತು. ಸೊ ಇವಾಗ ಇಬ್ಬರು ಕೂಡ ರೀಚ್ ಆಗಿದ್ದೀವಿ. ಸಣ್ಣ ಸ್ವಲ್ಪ ಕಣ್ಣು ಹಿಂಗೆ ಸರಿ ಮಾಡ್ಕೋತಾ ಇದ್ದಾರೆ. ಏನಕ್ಕಂದ್ರೆ ಐಲೈನರ್ ಇಲ್ಲಿ ಏನು ಹಾಕೇ ಇಲ್ಲ ಅಂದಿದ್ದೀನಿ. ಹೌದಾ? ಏನು ಹಾಕಿಲ್ವಾ? ನೀರು ಬಂದಿರುತ್ತೆ ಗೊತ್ತಾ? ಹಾಂ. ಸೊ ಕಾಲ್ ಮಾಡಿ ಇವಾಗ ಅವ್ರಿಗೆ. ಫೋನ್ ಕೊಡಿ ಗೈಸ್. ಇವಾಗ ಕಾಲ್ ಮಾಡಿ ಇವಾಗ ಹೋಗ್ಬೇಕು. ಫೋನ್ ಇಟ್ಕೊಂಡು ನೀವೆಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ವಿ ಇವಾಗ ಯಾರ ಮನೆಗೆ ಬಂದ್ವಿ ಅಂತ. ಸೊ ಬನ್ನಿ, ಇವ್ರು ಆಲ್ಮೋಸ್ಟ್ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿರ್ತಾರೆ. ಸೊ ಯಾರು ಅಂತ ಲೈವ್ ಆಗಿ ತೋರಿಸ್ತೀವಿ ಗೈಸ್. ಫೈನಲಿ ಬಂದ್ವಿ. ಹಾಯ್. ನಾನು ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಂಡ್ವಿ. ಥ್ಯಾಂಕ್ ಯು. ಮಕ್ಕಳನ್ನು ಕರ್ಕೊಂಡು ಬನ್ನಿ. ಹೌದಾ? ಯಾಕೆ ಈ ತರ ಐಡಿಯಾ ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ಚೆನ್ನಾಗಿದ್ಯಾ? ಆಲ್ಮೋಸ್ಟ್ ಫ್ರೆಂಡ್ಸಿಗೆ ಫ್ಯಾಮಿಲಿಗಲ್ಲ ಫ್ರೆಂಡ್ಸಿಗೆ ಇನ್ಫ್ಲುಯೆನ್ಸರ್ಸ್ಗೆ ಮಾತ್ರ. ಸೊ ಇವಾಗ ನಾವು ಇನ್ಫ್ಲುಯೆನ್ಸರ್ಸ್ ಅಲ್ವಾ, ಸೊ ಹಂಗೆ. ಸೊ ನಿಮ್ ಪರಿಚಯ ಆಗಿದ್ದು ಇನ್ಸ್ಟಾಗ್ರಾಮ್ ಇಂದಾನೆ ಅಂತ. ಅದೇ ಹೌದು, ಮದುವೆ ಆಗ್ತಿರೋದು ಇದ್ರ ಮೂಲಕನೇ ಅಂತ. ನೈಸ್ ಥಾಟ್, ಚೆನ್ನಾಗಿದೆ, ಒಳ್ಳೇದಾಗ್ಲಿ. ನಿಯರ್ ಇರೋದು ಬರಲೇಬೇಕು. ಮಿಸ್ ಮಾಡದೆ ಬನ್ನಿ ನೀವು, ನಿಮ್ಮ ಫ್ಯಾಮಿಲಿ ಎಲ್ಲ ಬನ್ನಿ, ಓಕೆನಾ? ನಂದು ಯಜಮಾನರು ಹೌದಾ? ಸಿಂಗರ್ ಅಲ್ವಾ ಅವರು?
ಓಕೆ ಇವ್ರು ಗೆಸ್ ಮಾಡಿದ್ರು ಸಿಂಗರ್ ಅನ್ಸುತ್ತೆ. ಸಿಂಗರ್ ಅವರು. ಹೌದಾ? ಎಷ್ಟೊಂದಿದಲ್ಲ ಅಯ್ಯೋ ತುಂಬಾ ಇದಾವೆ, ಎಲ್ಲ ಎತ್ ಮಾಡ್ಬಿಟ್ಟು ಗೈಸ್. ನಮಗೋಸ್ಕರ ಅಂತ ಏನೋ ಮಾಡ್ಕೊಂಡು ಬಂದ್ಕೊಟ್ರು, ಪಾಪ ಬ್ಯುಸಿಯಲ್ಲಿದ್ರು ಕೂಡ. ನಿಮ್ಮ ಫೇವ್ರೇಟ್ ತಾನೆ ಮನು. ನಿಮ್ಮ ಬಗ್ಗೆ ಏನು ಹೇಳ್ತಿದ್ರು ಅಂದರೆ ರಶ್ಮಿ ಅವರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡಿ ಅಂತ. ಹೌದಾ? ತುಂಬಾ ಜನ ಅವ್ರಿಗೆಲ್ಲ ಏನು ಹೇಳ್ತೀರಾ, ಎಷ್ಟೋ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರು ನಿಮ್ಮ ಫ್ಯಾನ್ಸು. ನೀವೇ ಐಡಿಯಾ ಮಾಡ್ಕೊಂಡ್ ಬಂದಿರಂತಾನೆ. ಬೇಕಾದ್ರೆ ನಾನು ನಿಮಗೆ ಕಳಿಸ್ತೀನಿ. ಹೌದಾ? ನಿಜ. ನಿಮಗೆ ಸ್ಕ್ರೀನ್ ಶಾಟ್. ಓಕೆ. ಲೈಕ್ ಯಾರಿಗೆ ನೆಕ್ಸ್ಟ್ ಕೊಡಬೇಕು ಆ ಥರ ಎಲ್ಲ ಪ್ಲಾನ್ ನಾವು ಕೇಳ್ತಿದ್ವಿ ಸೊ ಆ ಟೈಮಲ್ಲಿ ನೆಕ್ಸ್ಟ್ ಯಾರು ಕೊಡ್ಬೋದು ಗೆಸ್ ಮಾಡಿ ಅಂತ. ಸೊ ಅದರಲ್ಲಿ ನಿಮ್ಮ ಹೆಸರು ತುಂಬಾ ಜನ ತಗೊಂಡಿದ್ರು. ಖುಷಿ ಆಯ್ತು, ಥ್ಯಾಂಕ್ ಯು. ಅದೇ ಅವ್ರಿಗೆ ಹಾರೈಸಿ ಹರಿಸಿ ಅಂತ ಕೇಳ್ಕೊತೀನಿ. ಸೊ ಅದಕ್ಕೆ ನಾವೆಲ್ಲರೂ ಹುಡುಕಿ ಸೊ ಇವರು ಕೂಡ ಇವರು ಸ್ವಲ್ಪ ನಮಗೆ ಕ್ಲೂ ಕೊಟ್ರೆ ಎಲ್ಲಾರನ್ನೂ ಬೇಗ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ. ಸೊ ನಾವು ಸಬ್ಸ್ಕ್ರೈಬರ್ಸ್ ಹೆಲ್ಪ್ ತಗೊಂಡ್ವಿ. ಸೊ ಅದರಲ್ಲಿ ನಿಮ್ದು ತುಂಬಾ ಜನ ಕಮೆಂಟ್ ಮಾಡಿದ್ರು ನಿಮ್ಮ ಹೆಸರನ್ನೇ. ಅವ್ರ ಫ್ಯಾಮಿಲಿ ತುಂಬ ಸಖತ್ತಾಗಿರುತ್ತೆ ಆ ಥರ ಎಲ್ಲ ಕಮೆಂಟ್ ಹಾಕಿದ್ರು. ಸೊ ಅವ್ರನ್ನೊಂದ್ಸಲಿ ಇನ್ವೈಟ್ ಮಾಡಿ ಅವ್ರ ಮನೆಗೆ ಹೋಗಿ ನೀವು ಅಂತ. ಓಕೆ. ಆಕ್ಚುಲಿ ಖುಷಿ ವಿಚಾರ, ನೀವು ನನ್ನ ಮನೆ ಹತ್ರನೇ ಇರೋದು. ಹೌದೌದು, ನಿಯರ್ ಆಗುತ್ತೆ. ಮದುವೆ ಮೇಲೂ ಮತ್ತೊಮ್ಮೆ ಬನ್ನಿ. ನೈಸ್ ಮೀಟಿಂಗ್ ಯು ಗೈಸ್. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ನಿಮಗೂ ಅಷ್ಟೇ. ಹೊಸ ಜೀವನಕ್ಕೆ ಕಾಣ್ತಾ ಇದ್ದೀರಾ. ಓಕೆ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ. ಥ್ಯಾಂಕ್ ಯು ಓಕೆ ಬಾಯ್. ಮಿಸ್ ಮಾಡಬೇಡಿ, ಫ್ಯಾಮಿಲಿ ಜೊತೆ ಬನ್ನಿ. ಗೈಸ್ ಫೈನಲಿ ಇವಾಗ ನಾವು ಇಲ್ಲಿಂದ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ವಿ. ನೀವು ನೋಡಿದ್ರಿ ಆಲ್ಮೋಸ್ಟು ಯಾರು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಸಣ್ಣ ಇನ್ನೊಬ್ಬರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ಇವಾಗ ನಾವು ನೆಕ್ಸ್ಟ್ ಯಾರು ಅಂತ ನಿಮಗೆ ತೋರಿಸೋದಕ್ಕಿಂತ ಮುಂಚೆ ಇವ್ರು ನಮಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬಾ ಖುಷಿ ಆಯಿತು. ಸೊ ಬನ್ನಿ, ಎಲ್ಲರೂ ಆಲ್ಮೋಸ್ಟ್ ಕಮೆಂಟಲ್ಲಿ ಕೇಳ್ತಾಯಿದ್ರಿ, ನಿಮ್ಮ ಆಸೆ ನೆರವೇರಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾಯಿದ್ರಿ. ಸೊ ಇವಾಗ ನೆಕ್ಸ್ಟ್ ಯಾರು ಅಂತ ನೋಡೋಣ, ಬನ್ನಿ ಹೋಗೋಣ. ಗಾಯ್ಸ್ ಫೈನಲಿ ಇವಾಗ ರೀಚ್ ಆದ್ವಿ. ಸೊ ಯಾರ ಮನೆಗೆ ಸಂದು ಬಂದಿರೋದು ಇವಾಗ? ಐಶು ಅಯ್ಯರ್. ಏನೇನು? ಐಶು ಅಯ್ಯರ್ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ಮಾಡ್ತಿರ್ತಾರೆ, ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಇನ್ಫ್ಲುಯೆನ್ಸರ್ ಜೊತೆ ಕೂಡ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಸರ್ ಇವಾಗ ನಾವು ಇನ್ವೈಟ್ ಮಾಡಕ್ಕೆ ಬಂದಿದ್ದೀವಲ್ವಾ, ಅವ್ರು ನಿಮಗೆ ಗೊತ್ತಿರೋರಾ, ಪರಿಚಯನಾ? ಪರಿಚಯ ಅಂದ್ರೆ ಅದೇ ರೀಲ್ಸ್ ನೋಡ್ತಾ ಇದ್ನಾ, ಅವ್ರು ರಶ್ಮಿ ಇದಾರಲ್ವಾ, ಸೊ ಅವ್ರ ಜೊತೆ ಇವ್ರು ಆಲ್ಮೋಸ್ಟ್ ರೀಲ್ಸ್ ಮಾಡ್ತಾ ಇರ್ತಾರೆ. ಮತ್ತೆ ಮಧು ಇದಾರಲ್ಲ, ಮಧು ನಿಖಿಲ್, ಸೊ ಮುಂಚೆ ಅವ್ರ ಜೊತೆನೂ ರೀಲ್ಸ್ ಮಾಡ್ತಾ ಇದ್ರು. ಸೊ ಅವ್ರ ಫ್ರೆಂಡ್ ನಾನು ಮುಂಚೆ ನೋಡಿದೀನಿ, ಇವ್ರು ರೀಲ್ಸ್ ಎಲ್ಲ ನೋಡಿದೀನಿ. ನೀವು ಜಾಸ್ತಿ ರೀಲ್ಸ್ ಎಲ್ಲ ನೋಡ್ತಿದ್ದೀರಿ ಅಂತ ಇದು ಮಾಡಿದ್ದ. ಹಾ ಅದೇ ಲೈಕ್ ಇವಾಗ ಆಲ್ಮೋಸ್ಟ್ ಎಲ್ಲ ಇನ್ಫ್ಲುಯೆನ್ಸರ್ಸ್ಗೆ ಕೊಡ್ತಾ ಇದೀವಲ್ವಾ, ಸೊ ಅವರು ನಮ್ಮ ಥರ ಇನ್ಫ್ಲುಯೆನ್ಸರ್ ಅಲ್ವಾ, ಅದಕ್ಕೆ ನಾನೇ ಮೆಸೇಜ್ ಹಾಕಿ ಇವಾಗ ಮೀಟ್ ಮಾಡ್ತಾ ಇದ್ದೀವಿ. ಓಕೆ ಸರಿ, ಇದು ನಿಮ್ಮ ಫೋನಲ್ಲಿ ಫಸ್ಟ್ ವಾಲ್ಪೇಪರ್ ಹಾಕಿದ್ದೀರಲ್ಲ, ಅದನ್ನ ತೋರಿಸಿ, ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಏನು ಲಾಕ್ ಸ್ಕ್ರೀನ್ ಏನು ಇಟ್ಟಿದ್ದೀರಾ ಗಾಯ್ಸ್? ಸಣ್ಣ ಲಾಕ್ ಸ್ಕ್ರೀನಲ್ಲಿ ಏನು ಇಟ್ಟಿದ್ದಾರೆ ಅಂತ ಅಂದರೆ ನಂದು ಫೋಟೋ ಇಟ್ಟಿದ್ದಾರೆ. ಇನ್ನೊಂದ್ಸಲ ಆ್ಯನ್ ಮಾಡಮ್ಮ, ಒಂದು ಸ್ವಲ್ಪ ಇದಾಯಿತು. ಹಾಂ ಗಾಯ್ಸ್ ನೋಡಿ ಗಾಯ್ಸ್, ವಾಲ್ಪೇಪರಲ್ಲಿ ನಾವಿಬ್ಬರಿದ್ದೀವಿ. ಇದು ಒಂದು ರೆಸಾರ್ಟ್ಗೆ ಹೋಗಿದ್ದು ಪಿಕ್ಕು. ಸಣ್ಣಗೆ ತುಂಬಾ ಇಷ್ಟ ಅಲ್ಲಮ್ಮ? ಹೌದು, ಅದೇ ತರ ತುಂಬಾ ಬೇರೆ ಬೇರೆ ಇಟ್ಕೊಂಡಿದ್ದೀನಿ ನೋಡಿ. ಇದು ಓಪನ್ ಮಾಡಿದ ತಕ್ಷಣ ಯಾವುದು? ಇದು ಇಟ್ಕೊಂಡಿದ್ದೆ, ಮತ್ತೆ ನಿಮ್ಮದು ಮತ್ತು ಅಮ್ಮಂದು ಆಮೇಲೆ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಇದು ಕೊರಗಜ್ಜದು ಇಟ್ಕೊಂಡಿದ್ದೆ, ಆಮೇಲೆ ಇದು ಇಟ್ಕೊಂಡಿದ್ದೆ. ನಮ್ಮಿಬ್ಬರಿಗೆ ಬಿಟ್ಟರೆ ಆಮೇಲೆ ಒಂದು ಸಿಂಗಲ್ ಅಂತ ಯಾವ್ದು ಇಟ್ಕೊಂಡಿಲ್ಲ. ಆಮೇಲೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೈಸ್, ನಾನು ಇದು ಇಟ್ಕೊಂಡಿದ್ದೆ, ಇದು ಯಾರಿಗೂ ಗೊತ್ತಿಲ್ಲ ಇದೇನಂತ. ಬಂದ್ರಾ? ಹಾಯ್. ಸಾರಿ ಲೇಟ್ ಆಯಿತು. ಪರವಾಗಿಲ್ಲ. ನೋಡಿದ್ದೀರಾ ಆಂಟಿ ನಮ್ಮನ್ನ ಮುಂಚೆ? ನಿಮ್ದು ಫಾಲೋ ಮಾಡಿದ್ದೀನಿ. ಅದೇ ನೀಟಾಗಿಂತ ಮುಂಚೆನೇ ಫಾಲೋ ಮಾಡ್ತಿದ್ದೀನಿ. ನಾನು ಮಗು ಥರ ಮಾಡ್ತಿದ್ನಲ್ಲ ಅವಾಗಲ. ನಮ್ಮನೆ ಕೆಲಸ ಅಮ್ಮಂಗೆ ಹೆಲ್ಪ್ ಮಾಡೋದು. ಓ ಅದಾ? ಅವಾಗಿಂದನೇ ನೋಡ್ತಾ ಇದ್ದೀನಿ. ಹೌದಾ? ಥ್ಯಾಂಕ್ ಯು. ನಾನು ಐಶು ಹೇಳಿದೆ, ಐಶು ನನಗೆ ಇಷ್ಟ ಈಗ ಅಂತ ಹೇಳಿದೆ ನಾನು. ಇವಾಗಲ್ಲ, ನನಗೆ ಫಸ್ಟ್ ನಾನು ನೋಡಿರಲಿಲ್ಲ ವಿಡಿಯೋಸ್, ನಮ್ಮಮ್ಮ ತೋರಿಸ್ಬಿಟ್ಟು ನನಗೆ ಈ ಹುಡುಗ ತುಂಬ ಇಷ್ಟ. ಥ್ಯಾಂಕ್ ಯು ಆಂಟಿ, ತುಂಬ ಖುಷಿ ಆಯಿತು. ಬ್ಲಾಗ್ ಹೇಳ್ತಲ್ಲ, ಟ್ರಸ್ಟ್ ಮೀ ಒಮ್ಮೆ ನಿಮ್ಗೆ ಇಷ್ಟ ಆಗಿರೋ ಗೊತ್ತಾಯ್ತು. ಬಿಡಪ್ಪ, ನಾನು ನಿಮ್ಮ ಫ್ಯಾನು, ಬಾ ನಿಮ್ಗೋಸ್ಕರ. ಸಣ್ಣಗೆ ಬೇಜಾನ್ ಜನ ಫ್ಯಾನ್ಸ್ ಇದ್ದಾರೆ. ಹೌದು. ಅಯ್ಯೋ ಪರವಾಗಿಲ್ಲ, ನಾವು ನಿಮ್ಮನ್ನ ಕಾಯಿಸಿದ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊನ್ನೆನೇ ಬರಬೇಕಾಗಿತ್ತು. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಮೊನ್ನೆ ನಾನು ನೆನ್ನೆ ನೀವು ಬರ್ತೀರಾ ಅಂತ ನಾನು ಆಫೀಸಿಂದ
ಬೇಗ ಬಂದೆ ನೀವು ಲೇಟ್ ಆಗ್ಬಾರ್ದಂತ. ಆಮೇಲೆ ಗೊತ್ತಾಯ್ತು ಪಾಪ ನಿಮ್ಗೆ. ಬಟ್ ಏನಾಯ್ತು ಗೊತ್ತಾ, ಲೈಕ್ ಈ ಲೊಕೇಶನ್ ಅಲ್ಲಿ ಯಾರಾದ್ರೂ ನಿಯರ್ ಬೇರೆ ಇನ್ಫ್ಲುಯೆನ್ಸರ್ಸ್ ಇದ್ದಾರಾ ಅಂತ ನಾವು ಆ ಥರ ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ಎಲ್ಲ ನಮ್ಗೆ ಸಿಕ್ಕಿದ ಆ ಥರ ಹೆಬ್ಬಾಳ ನಾಗವಾರ ಆ ಸೈಡು. ಆ ಸೈಡ್ ಸಿಕ್ತು. ಸೊ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಕವರ್ ಮಾಡಿದ್ವಿ. ಅದಕ್ಕೆ ಇಲ್ಲಿ ಬರೋದು ಲೇಟ್ ಆಯ್ತು. ಪರವಾಗಿಲ್ಲ ನೀವು ಬಂದ್ರಲ್ಲ. ಕೀ ಕೊಡಿ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಚೇರ್ ಹಾಕಾಗ್ಲೇ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕಮ್ಮಿ ನಾನು ಆಕ್ಟಿವ್ ಇದ್ರು. ಅಮ್ಮ ಅವ್ರದ್ದು ವಿಡಿಯೋ ತೋರಿಸ್ಬಿಟ್ಟು ಐಶಾ ನಿಂಗೆ ಹುಡುಗ ಗೊತ್ತಾ, ನಾನು ನೋಡಿಲ್ಲ ಮಮ್ಮಿ ಅಂತಂದೆ. ತುಂಬಾ ಚೆನ್ನಾಗಿ ಮಾಡ್ತಾನೆ ಹುಡುಗ, ಎಷ್ಟು ಇನ್ನೋಸೆಂಟ್ ಆಗಿ ಮಾಡ್ತಾನೆ, ತುಂಬಾ ಚೆನ್ನಾಗಿ ಮಾಡ್ತಾನೆ, ನಿಮ್ಗೆ ರಿಯಾಕ್ಷನ್ ಬೇಕು. ಇಲ್ಲ ಆಫೀಸ್ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿದೆ ಅವಾಗ ಅಲ್ವಾ, ಆಫೀಸ್ ಎಲ್ಲ ತೋರಿಸಿದೆ. ನಮ್ಮಮ್ಮ ಸಾಮಾನ್ಯ ಎಲ್ಲಾರು ಇಷ್ಟಪಡಲ್ಲ, ಯೂಶಲ್ ಆಗಿ ಬೈತಿರ್ತಾರೆ ಫಸ್ಟ್ ಹುಡುಗನಲ್ಲಿ ಇಷ್ಟಪಟ್ಟಿದ್ದಾರೆ ಇವ್ರನ್ನ. ಆಲ್ಮೋಸ್ಟ್ ಏನಕ್ಕೆ ಇಷ್ಟಪಟ್ಟಿದ್ದಾರೆ ಅಂತಂದ್ರೆ ಅಮ್ಮನಿಗೆ ಜಾಸ್ತಿ ಹೆಲ್ಪ್ ಮಾಡ್ತೀನಿ ಹೌದಾ? ಅದಕ್ಕೆ ಅಮ್ಮಂಗೆ ಮನೆ ಒರೆಸಿದೆ ಫೈನಲಿ. ಹಾಗೆ ಹೀಗೆ ಎಲ್ಲ ಕೆಲಸ ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ. ಬ್ಲಾಗ್ ಅಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇರ್ತೀನಿ ಅಮ್ಮನಿಗೆ. ಅವೆಲ್ಲ ಮಾಡ್ಬಾರ್ದು, ನಿಮ್ಮಿಂದ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಅಲ್ವಾ? ಯೂಸ್ ಆಗುತ್ತೆ. ಏನಕ್ಕಂದ್ರೆ ಸಣ್ಣಗೆ ಹಂಗೆ ಹೆಲ್ಪ್ ಮಾಡಲ್ವಾ? ಹಂಗಂದ್ರೆ ಹೆಲ್ಪ್ ಮಾಡಲ್ವಾ ಸಣ್ಣ ನಿಮ್ಗೆ? ನಂಗೆ ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ. ಅಡುಗೆಯಿಂದ ಹಿಡಿದು ಪ್ರತಿಯೊಂದು ಕಸ ಗುಡ್ಸೋದ್ರಿಂದ ಹಿಡಿದು ಎಲ್ಲದ್ರಲ್ಲಿ ಹೆಲ್ಪ್ ಮಾಡ್ತೀನಿ. ಓಕೆ, ಅಮ್ಮಂಗೆ ಹೆಲ್ಪ್ ಮಾಡೋದು. ಅಲ್ಲ ಇಷ್ಟು ಆಪೋಸಿಟ್, ಹೌದಾ? ಏನು ಮಾಡಲ್ಲ. ಹೌದಾ? ನಾನು ಹೇಳ್ತಾ ಇರ್ತೀನಿ, ಹುಡುಗರಲ್ಲಿ ಎಷ್ಟು ನೀವೇ ಅಷ್ಟು ಮುದ್ದಾಗಿ ಬೆಳೆಸಿರ್ತೀರಾ ಅಲ್ವಾ? ಕರೆಕ್ಟ್ ಆಗಿಂತ ಇಶಿ ನೋಡಿ, ಇಶಿ ಹುಡುಗ ಹೆಂಗ್ ಕೆಲಸ ಮಾಡುತ್ತೆ ನೋಡಿ. ನಮ್ಮ ಮಮ್ಮಿ ನಂಗೆ ಹೇಳೋದು ನನ್ನ ಹತ್ರ. ಮುಂಚೆ ನಾನು ಏನು ಕೆಲಸ ಮಾಡ್ತಿರ್ಲಿಲ್ಲ, ಇವ್ರನ್ನೇ ನೋಡಿ ಕಲ್ತ್ಕೋ. ಹಾ, ಇವ್ರ ಅಮ್ಮನಿಗೂ ಅಷ್ಟೇ ನಾನಂದ್ರೆ ತುಂಬಾ ಇಷ್ಟ. ನಾನು ಅದೆಷ್ಟು ಬೈಕೊಳ್ಳೋದು ಹಂಗೆಲ್ಲ ಮಾಡಿದ್ರೆ. ನನ್ ಬೇಕಾದ್ರೆ ಮಮ್ಮಿ ಇವ್ರಿಗೆ ಮಾಡ್ತಾ ಇದ್ದೀನಿ. ಅದೇನ್ ಗೊತ್ತಾ, ಚಿಕ್ಕ ವಯಸ್ಸಿನ ಕಲ್ಸ್ಬಿಟ್ಟಿರ್ತಾರೆ. ನಾನು ಆಫೀಸ್ಗೆ ಹೋಗ್ಬೇಕು, ಮತ್ತೆ ಕೆಲಸ. ನನ್ನ ಫ್ರೆಂಡ್ ಶರಣ್ ಅಂತ. ಹೌದು. ನಮ್ಮಮ್ಮ ಹುಡುಗ ಕಮಿಟೆಡ್ ಅಂದ್ರೆ ನಮ್ಮಮ್ಮಗೆ ಹೆಂಗ್ ಗೊತ್ತಾ, ಒಳ್ಳೆ ಹುಡುಗ, ಅವೆಲ್ಲ ಮಾಡಲ್ಲ, ಇನ್ನೋಸೆಂಟ್ ಹುಡುಗ ಆ ತರ. ನಮ್ಮಮ್ಮಗೆ ಫಸ್ಟ್ ಹುಡುಗ ಲವ್ ಮಾಡ್ತೈತ, ಯಾಕೆ ಹುಡುಗ ಲವ್ ಫ್ರೆಂಡ್ ಅನ್ಕೊಂಡಿದ್ದ ಇಬ್ರು ಅಷ್ಟೇ. ನೀನ್ ಸಿಗೋಕ್ಕಿಂತ ಮುಂಚೆ ಫಾಲೋ ಮಾಡ್ತಿದ್ದೆ ಆಯ್ತಾ, ನೀವು ಮೀಟ್ ಆಗಿದ್ದ ಮುಂಚೆ. ಫ್ರೆಂಡ್ ಇದೆಲ್ಲ ಮಾಡ್ತಾರೆ ಫ್ರೆಂಡ್. ಹೌದಾ, ನಿಜ ಲವ್ ಮಾಡ್ತಾ ಇದೀರಾ, ಮದ್ವೆ ಆಗ್ತಾ ಇದೀರಾ ಅಂತ. ಇಬ್ರು ಫ್ರೆಂಡ್ಸಾ, ಲವ್ ಮಾಡ್ತಾರೆ ಅನ್ಸುತ್ತೆ. ಮಮ್ಮಿನ ಲವ್ ಮಾಡ್ತಿದ್ದೆ ಹುಡುಗ. ಅದೇ ಅವ್ರಂದ್ರೆ ಓಕೆ, ತುಂಬಾ ಇನ್ನೋಸೆಂಟ್, ಒಳ್ಳೆ ಹುಡುಗ ಆ ತರ ಫೀಲ್ ಮಮ್ಮಿಗೆ. ಆಂಟಿ ಯಾಕೆ ಆಂಟಿ ಇನ್ನೋಸೆಂಟ್ ಹುಡುಗ ಲವ್ ಮಾಡಬಾರ್ದಾ? ಅಮ್ಮಂದಿರಾಗಿ ಅದು ಸರಿ ಅಂತ ನಮ್ಗೆ ಅರ್ಥ ಆಗಲ್ಲ. ಹೌದಾ? ಒಬ್ಬೊಬ್ರು ಹಂಗೆ ಹೇಳ್ತಾರೆ. ಬಟ್ ಆದ್ರೆ ಏನ್ ಗೊತ್ತಾ, ನಾನ್ ಲವ್ ಮಾಡಿದ ಕಾರಣ ಏನಕ್ಕೆ ಅಂತ ಅಂದ್ರೆ, ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ಲರೂ ಲವ್ ಮ್ಯಾರೇಜ್. ಇವ್ರೊಂದು ಆಗದಿದ್ರೆ ಇವರಿಗೆ ಅವಮಾನ. ಒಳ್ಳೆ ಹುಡುಗಿ. ಹಾ, ಒಳ್ಳೆ ಹುಡುಗಿ, ತುಂಬಾ ಒಳ್ಳೆಯವರು. ನನಗೆ ಮಂಗಳೂರವ್ರು ಅಂದ್ರೆ ತುಂಬಾ ಇಷ್ಟ. ನನಗೆ ಈ ತರನೇ ಸಿಗ್ಬೇಕು ಅಂತ ಅನ್ಕೊಂಡಿದ್ದೆ. ಹಾ, ಈ ತರನೇ ಸಿಗ್ಬೇಕು ಅಂತ ಅನ್ಕೊಂಡಿದ್ದೆ, ಹಂಗೆ ಸಿಕ್ಕಿದ್ದಾರೆ. ಅಲ್ಲ ಲಕ್ಕಿ ನೀನು ಹೇಳ್ಬೇಕಂತ. ಹೌದು, ನನಗೂ ತುಂಬಾ ಹೆಲ್ಪ್ ಮಾಡ್ತಾರೆ. ನನಗೂ ಅವ್ರು ಸಿಗ್ಬೇಕಂದ್ರೆ ಅದನ್ನು ಲಕ್ಕಿನೇ. ಹೌದಾ, ಇಬ್ರು ಲಕ್ಕಿನೇ ಬಿಡು ಅಲ್ಲ. ಸೀರಿಯಸ್ಲಿ ಫುಲ್ ಖುಷಿ ಸಣ್ಣಗೆ. ನಿಮ್ಗೆ ಖುಷಿ. ಈ ತರ ನೀವೆಲ್ಲ ನಿಮ್ಮಿಬ್ರದ್ದು ಕ್ಯಾಪ್ಚರ್ ಮಾಡ್ತೀನಿ ಕೊಡಿ. ಪರವಾಗಿಲ್ಲ, ನಿಮ್ನ ತೋರ್ಸಕ್ಕೆ ಅಂತ ನಾವು ಬಂದಿರೋದು, ನಮ್ನೇ ತೋರಿಸ್ತಾ ಇದ್ದೀರಾ. ಪರವಾಗಿಲ್ಲ, ಎಷ್ಟೊಂದು ನಮ್ಮನ್ನ ತೋರಿಸ್ತೀರಾ. ಖುಷಿಯಾಗಿ ನೋಡಿ, ಫುಲ್ ರೆಡ್ ಬ್ಲಶ್. ಅಲ್ಲ ಪೇರ್ ಚೆನ್ನಾಗಿದೆ ಇಬ್ರದ್ದು. ಬಟ್ ನನಗೆ ಖುಷಿಯಾಗಿದೆ ಅಂತ ಗೊತ್ತಾ, ನೀವು ನಮ್ಮ ಬಾಸ್ ಸಾಂಗ್ಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರಿ ಗೊತ್ತಾ, ನಂಗೆ ಅದು ಖುಷಿ ಆಯ್ತು. ಪ್ರೀ ವೆಡ್ಡಿಂಗ್ ಶೂಟ್ ಸಾಂಗ್ ಯಾವಾಗ ಗೊತ್ತಾ ರಿಲೀಸ್? ಮದುವೆ ಟೈಮ್ ಅಲ್ಲಿ ರಿಲೀಸ್ ಮಾಡ್ತೀವಿ, ನೀವೆಲ್ಲ ಕುತ್ಕೊಂಡು ನೋಡ್ತೀರಾ. ನಮ್ಮ ಬಾಸ್ ಸಾಂಗ್ ಅಂತ ನೋಡ್ತೀನಿ. ಜೊತೆನೆ ಕೂತ್ಕೊಳ್ಳೋಣೆಲ್ಲ ಅಲ್ಲಿ. ಓಕೆ, ಸೊ ಜೊತೆಗೆ ಕುತ್ಕೊಂಡು ಎಲ್ಲರದ್ದು ಎಕ್ಸ್ಪ್ರೆಷನ್ ತಗೋಬೇಕು. ಏನ್ ತಗೋತೀರಾ? ಯಾರ್ ಫ್ಯಾನ್ ನೀವು? ಐ ಮೀನ್ ಬಾಸಾ? ಆಲ್ಮೋಸ್ಟ್ ಎಲ್ಲ. ಮಾತಾಡೋಣ ಬನ್ನಿ. ಮಾತಾಡೋಣ, ಅದ್ರ ಜೊತೆಗೆ ಅದು ಆಗ್ಬೇಕು. ಮಿಸ್ ಮಾಡಿದ್ರೆ ಮದುವೆಗೆ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ಬರ್ಬೇಕು, ಹಾಗೆ ಇಬ್ಬರದೊಂದು ಡ್ಯಾನ್ಸ್ ಆಗ್ಬೇಕು. ವಿಶಿಂಗ್ ಯು ಬೋತ್ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನಾನು ತುಂಬಾ ನಂಬೋದೇರು ಲಕ್ಷ್ಮೀ ದೇವರು. ಐ ಪ್ರೇ ಫಾರ್ ಹರ್. ಇಬ್ರು ಯಾವಾಗ್ಲೂ ಮದ್ವೆ ಆದ್ಮೇಲೂ ಯಾವಾಗ್ಲೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಬಿಟ್ಕೊಡ್ಬೇಡಿ ಇಬ್ರು. ಓಕೆನಾ? ಗೆಟಿಂಗ್ ಮ್ಯಾರಿಡ್ ಅಂಡ್ ಸ್ಟೇಯಿಂಗ್ ಹ್ಯಾಪಿ ಟುಗೆದರ್ ಇಸ್ ವೆರಿ ಇಂಪಾರ್ಟೆಂಟ್. ಇಬ್ರಿಗೂ ಅಷ್ಟೇ, ಆಯ್ತಾ? ಥ್ಯಾಂಕ್ ಯು. ನಂಗೆ ಇನ್ಸ್ಟಾಗ್ರಾಮ್ದು ಥೀಮ್ ಇಷ್ಟ ಆಯ್ತು. ಹೌದಾ? ನೋಡಿದ್ರೆ ಆಲ್ರೆಡಿ ನೋಡ್ಬಿಟ್ರ ಕಾರ್ಡು? ನಿಮ್ಗೆ ಮ್ಯಾರೇಜ್ ಟೈಮಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತಲ್ಲ, ಹೌದು. ಸೂಪರ್ ಆಗಿದೆಯಾ? ಚಂದ ಇದೆ.
ಚಂದ ಇದೆ. ಮಂಗ್ಳೂರ್ ತರ ಮಾತಾಡಿದ್ರು ನಂಗೆ ಒಂದ್ಸರಿ ಹಂಗೆ ಅನ್ಸ್ತು ಲೈಕ್ ಚಂದ ಇದೆ ಸ್ಲ್ಯಾಂಗ್ ಬಂದ್ಬಿಡ್ತು. 12th ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ 2 ದಿನ ಹಿಂದೆ. ವ್ಯಾಲೆಂಟೈನ್ಸ್ ಡೇ ದಿನನೇ ಸಿಗ್ಬೇಕಿತ್ತು, ಸೊ ಅವರು ಡೇಟ್ ಕೊಟ್ಟಿಲ್ಲ ಅಷ್ಟೇ. ಮುಹೂರ್ತ ಸಿಗಲ್ಲ. ನಮ್ಗೆ ಗುರುವಾರ ಚೆನ್ನಾಗಿದೆ ಅಂತೇಳಿ ಗುರುವಾರ ಕೊಟ್ರು ಮುಹೂರ್ತ. ಸ್ಯಾಟರ್ಡೆ ಸಂಡೇ ಅಲ್ಲ. ತುಂಬಾ ಚೆನ್ನಾಗಿದೆ. ನಿಮ್ದು ರಿಯಲ್ ನೇಮ್ ಏನು? ನಂದು ಸಾನ್ವಿ ಬಟ್ ಆಧಾರ್ ಕಾರ್ಡ್ ನೇಮ್ ಧನುಶ್ರೀ ಅಂತ ಇದೆ. ಓಕೆ ಓಕೆ. ಫ್ಯಾಮಿಲಿ ನೇಮ್ ಇಲ್ಲ. ಸಣ್ಣ ಮಗು ಅಷ್ಟೇ ಗೊತ್ತಿರೋದು. ಇಲ್ಲ ಮಂಜು ಕೂಡ ನಮ್ಮಮ್ಮ ಗೊತ್ತು. ನೋಡಿದ್ರ ಅವ್ರ ಅಮ್ಮಂದಿರು ಮಕ್ಕಳುಗಳು ಎಲ್ಲ ನನ್ನ ಜಾಸ್ತಿ ಇಷ್ಟಪಡ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ರೋಡಲ್ಲಿ ನಾನು ಹೋಗ್ತಿದ್ರೆ ಕಿರ್ಚ್ಕೊಂಡ್ ಬರ್ತಾರೆ, ಮಂಜಣ್ಣ ಮಂಜಣ್ಣ. ನಿಮ್ ಹೆಸರು ಗೊತ್ತಿ ನೋಡಿ, ಅಮ್ಮ ಅಂತ ಮಂಜು ಅಂತ. ನಾನು ನೋಡ್ತಿದ್ದೆ. ಬ್ಲಾಗ್ ನೋಡ್ತೀರಾ ನೀವು? ನೋಡ್ತೀನಿ. ನೀವು ಮೀಟ್ ಆಗಿಂದ ಮುಂಚೆ ನಾನು ಫಾಲೋ ಮಾಡ್ತೀನಿ. ತುಂಬಾ ಖುಷಿ ಆಯ್ತು ಆಂಟಿ. ಒಬ್ಬೊಬ್ರು ನೋಡ್ತಿದ್ರು ಹೇಳ್ಕೊಳಲ್ಲ, ನೀವ್ ಹೇಳ್ಕೊಂಡ್ರಲ್ಲ ಇನ್ನೂ ಖುಷಿ. ನಾನು ನಿನ್ನ ನೋಡಕ್ಕಿಂತ ಬಂದೆಪ್ಪ, ಅದ್ರಲ್ಲೇನು ಸುಳ್ಳು. ಮಾತಾಸ್ ಹಾಸ್ಪಿಟಲ್ ಕೊಟ್ಟಿದ್ದು. ಗಾಯ್ಸ್, ಸಣ್ಣಗೆ ಜಾಸ್ತಿ ಫೇಸ್ ಅಲ್ಲಿ ಪಿಂಪಲ್ಸ್ ಬಂತು ಅಂತ ಸ್ಕಿನ್ ಕೇರ್ ಮಾಡ್ತಾ ಇದಾರೆ. ಡಾಕ್ಟ್ರಿಗೆ ಇವ್ರು ನಂಗೆ ಆಲ್ಮೋಸ್ಟ್ ರೀಲ್ಸ್ ಅಲ್ಲೆಲ್ಲ ಹೇಳ್ಕೊಡ್ತಿದ್ರಲ್ಲ, ಸೊ ಅದನ್ನ ಇವ್ರು ನೋಡಿ ಕೇಳಿದ್ದು. ಇವ್ರ ಹತ್ರ ಕೇಳ್ಬೇಕು, ನಾನು ಇವ್ರ ಹತ್ರ ಕೇಳ್ಬೇಕು. ಇವಾಗ ತಾನೇ ನೋಡಿದೆ ನಾನು ಇವ್ರ ಪೇಜ್ ಓಪನ್ ಮಾಡೋದ್ನ, ಇವಾಗ ತಾನೇ ನೋಡಿದೆ ನಾನು. ಸ್ಟೋರಿ ಇಲ್ಲಿ ಅದೇ ಇಗ್ನೋರ್ ಮಾಡಿ ಯಾಕೆ ನಾನು ಹಂಗೂ ರಶ್ಮಿಕಾ ಫೋನ್ ಮಾಡಿ ಬೈದ್ರು, ಹಿಂಗೇನ್ ಗೊತ್ತಲ್ಲ ಹಂಗೆಲ್ಲ ಆಗ್ತಿದ್ಯಲ್ಲ ಅಂತ. ಆದ್ರೆ ಹಂಗೆ ನಾನ್ ಹಂಗೆ ನಂಗೆ ಜಾಸ್ತಿ ಅದಕ್ಕೆ ಹಂಗೆ ಹಾಕ್ಬಿಟ್ಟೆ. ಇನ್ನು ಯಾಕೆ ನಾನು ನೋಡಿ ಏನು ಹಾಕ್ಲಿಲ್ಲ, ಹಂಗೆ ಬಂದ್ಬಿಟ್ಟೆ. ಗೈಸ್, ಗ್ಯಾಪ್ ಅಲ್ಲಿ ಪಪ್ಸು ಮತ್ತೆ ಚಿಪ್ಸ್ ಎಲ್ಲ ತಗೊಂಬಂದ್ ಕೊಟ್ಟಿದ್ದಾರೆ ಗೈಸ್. ಅದಕ್ಕೆ ಹುಡ್ಕೊಂಡ್ ಬಂದ್ರು ಮುಂದೆ ನಾವು ಕಡೆ ಮಾತಾಡ್ಕೊಂಡಿರ್ಬೇಕು. ಓ, ಅದಕ್ಕೆ ಲೇಟು ನೀವು ಬಂದಿದ್ದು. ಅಂದ್ರೆ ನಿಮ್ ಫಸ್ಟ್ ಟೈಮ್ ಮನೆ ಬರ್ತಿದ್ರಲ್ಲ, ಹೆಂಗ್ ಹಂಗೆ ಕಳ್ಸೋದು. ಅದಕ್ಕೆ ನಾವು ನಿಮ್ನ ಮನೆ ಕರೆಯೋಣ ಅಂತ. ಸೊ ನೀವು ಮಿಸ್ ಮಾಡ್ದೆ, ನಾವು ಮದ್ವೆ ಆದ್ಮೇಲೆ ಬರ್ಬೇಕು ಮನೆಗೆ. ಮದ್ವೆ ಆದ್ಮೇಲೆ ನೀವ್ ಒಂದ್ಸತಿ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಅಮ್ಮ ತುಂಬಾ ಚೆನ್ನಾಗಿ ಬಿಸಿಬೇಳೆ ಬಾತ್ ಮಾಡ್ತಾರೆ, ಅಕ್ಕಿ ರೊಟ್ಟಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಸಣ್ಣಗ್ ರೈಸ್ ಐಟಮ್ಸ್ ಇಷ್ಟ ಇಲ್ಲ. ಅಕ್ಕಿ ರೊಟ್ಟಿ ಇಷ್ಟ, ಅದೇ ಅಕ್ಕಿ ರೊಟ್ಟಿ ಇಷ್ಟ. ರೈಸ್ ಬಿಸಿಬೇಳೆ ಭಾತ ಅದು ಇಷ್ಟ ಅಲ್ಲ. ಬಟ್ ರೈಸಲ್ಲಿ ಮಾಡಲ್ಲ, ಮತ್ತೆ ಗೋಧಿ ಮತ್ತೆ ನವಣೆಯಲ್ಲಿ ಮಾಡಲ್ಲ. ಇವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅನ್ಸುತ್ತೆ. ಒಬ್ಬೊಬ್ರು ಮನೇಲಿ ಒಂಥರ ಮಾಡ್ತಾರೆ. ಟ್ರೈ ಮಾಡೋಣ ಬಿಡಿ ಅದೆಲ್ಲ. ಓನ್ಲಿ ವೆಜ್. ಹೌದಾ? ನೀವು ನಾನ್ ವೆಜ್ ತಿನ್ನಲ್ವಾ? ನಾವು ತಿನ್ನಲ್ಲ. ಹೌದಾ? ಹೌದಾ? ಅಯ್ಯಪ್ಪ, ಇಲ್ಲಿಂದ ಇಲ್ಲಿಗೆ ಸಿಂಕ್ ಆಗೋಯ್ತು. ಗಾಯ್ಸ್, ಇಲ್ಲಿಂದ ಹೊರಡೋದಕ್ಕೆ ಬೇಜಾರಾಗ್ತಾ ಇದೆ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಮದ್ವೆ ಆದ್ಮೇಲೆ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ದಂಪತಿಗಳು ನಮ್ಮನೆಗೆ ಬನ್ನಿ ಒಂದು ಟೈಮ್ ಊಟಕ್ಕೆ. ಖಂಡಿತ. ಸಣ್ಣ ಅಂತೂ ಪಕ್ಕ ನೆನಪಿಸ್ತಾರೆ. ಅವ್ರ ಈ ತರ ಪ್ಲೇಸ್ ಅಂತೂ ಮರ್ಯಾದೆ ಇಲ್ಲ. ಬಟ್ ನನಗೆ ಅನ್ಸ್ಲೇ ಇಲ್ಲ ಫಸ್ಟ್ ಟೈಮ್ ಮೀಟ್ ಮಾಡಿದ್ ನಿಮ್ಮಿಬ್ರು. ನಮಗೂ ಅನ್ಸಿಲ್ಲ ಗಾಯ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಮೀಟ್ ಆಗಿದ್ದು, ನಮ್ಗೆ ಅಂತಾರ ಅನ್ಸೇ ಇಲ್ಲ. ಅನ್ಸಿರಲ್ಲ, ಯಾಕಂದ್ರೆ ನೋಡಿ ಅವ್ರನ್ನ ಫುಲ್ಲು. ಅಲ್ಲ, ನನಗೆ ಅಲ್ಲಿ ನೋಡ್ತಿದ್ದಲ್ವಾ ರೇಟ್ ಹೌದಾ ಬಂದಿದ್ದಾರೆ ನಮ್ಮ ಮನೆಗೆ ಅಂತ. ಅಂಟೆ ಅಲ್ಲಿ ನೋಡೋ ತರನೇ ಇದೀನ, ಇಲ್ಲಿ ಚೆನ್ನಾಗಿದೆ. ನನಗೆ ಫಸ್ಟ್ ಅನ್ಸ್ತಾ ಇತ್ತು, ನಾನು ಸ್ವಲ್ಪ ಇಂಟ್ರೋವರ್ಟ್. ನಾನು ರಶ್ಮಿಕಾ ನಾನು ಹೆಂಗ್ ಮಾತಾಡ್ತೀನೋ ಏನೋ ಅಕ್ಕ, ಕಾನ್ಶಿಯಸ್ ಆಗ್ಬಿಡ್ತೀನೇನೋ ಅಂತ. ನಾನು ಹೊಸಬ್ರನ್ನ ಮಾತಾಡ್ಸಲ್ಲ, ನಾನು ತುಂಬಾ ಸೈಲೆಂಟ್. ಅಕ್ಕ ಅಂದ್ರೆ ಪುಟ್ಟಿ ಚೆನ್ನಾಗಿ ಮಾತಾಡ್ಸ್ಬಿಟ್ಟಿ ಅಂದಾಗ ನೀಟಾಗಿ ಮಾತಾಡ್ತೀನಿ, ಓಕೆ ಓಕೆ. ಇವಾಗ ಮೋಸ್ಟ್ಲಿ ಬ್ಲಾಗಿನ ಅಕ್ಕ ನೋಡಿ ಫುಲ್ ಅದೇ ಸರ್ಪ್ರೈಸ್ ಆಗಿ ಹೆಂಗ್ ಇಷ್ಟೆಲ್ಲ ಮಾತಾಡ್ಬಿಟ್ಟು. ಬಟ್ ಐ ಸ್ವೇರ್ ನನಗೆ ಇವ್ರಿಬ್ರು ನೋಡಿ ಅನ್ಸ್ಲೇ ಇಲ್ಲ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅಂತ. ಯಾವ್ದೋ ತುಂಬಾ ದಿನದಿಂದ ಪರಿಚಯ ಇದೆ. ಹೌದು, ಅದಕ್ಕೆ ಹಂಗೆ ಊಟಕ್ಕೆ ಬಂದ್ಬಿಡ್ತೀವಿ. ಥ್ಯಾಂಕ್ಸ್ ಕಣಪ್ಪ, ಕಂಗ್ರ್ಯಾಚುಲೇಷನ್ಸ್. ಆಯ್ತಾ, ಮತ್ತೆ ಸಿಗೋಣ. ಮದ್ವೆಯಲ್ಲಿ ಕಾಯ್ತಾ ಇರ್ತೀವಿ, ಬನ್ನಿ. ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು. ಗೈಸ್, ಫೈನಲಿ ಸನ್ನುಗೆ ತುಂಬಾನೇ ಮೆಮೊರಿ ಇರೋ ಅಂತ ಮನೆಗೆ ಬಂದಿದ್ದೀವಿ. ಏನಕ್ಕಂದ್ರೆ ಇಲ್ಲಿ ಸನ್ನು ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಾಗ ಸನ್ನೂನ ಕರ್ಕೊಂಡು ಬಂದಿದ್ದಂಥ ಜಾಗ ಇದು. ತುಂಬ ಅಂದರೆ ತುಂಬ ಮೆಮೊರಿ ಇದೆ ಸನ್ನುಗೆ. ಸೊ ಅದನ್ನು ನಾವು ಇವತ್ತು ನಿಮಗೆ ತೋರಿಸ್ತೀವಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಸನ್ನುಗೆ ತುಂಬಾ ಫ್ರೆಂಡ್ಸ್ಗಳಿದ್ದಾರೆ ಬ್ಯಾಂಗ್ಳೂರಲ್ಲಿ. ಗೈಸ್, ಫೈನಲಿ ಒಳಗಡೆ ಹೋಗ್ತಾ ಇದ್ದೀವಿ. ಸನ್ನುಗೆ ಇಲ್ಲಿ ಇನ್ನೊಬ್ಬರು ಅಮ್ಮ ಇದ್ದಾರೆ. ಸೊ ಅವರಿಗೆ ಸೀರೆನ ತೊಗೊಂಡೋಗಿ ಕೊಡಬೇಕು ಮತ್ತು ಇನ್ವಿಟೇಷನ್ ಕೊಡಬೇಕು. ಗೈಸ್, ಇಲ್ಲಿ ಫ್ಯಾನ್ಸ್ಗಳು ಸಿಕ್ಕಿದ್ದಾರೆ. ಯಾವಾಗ ನೋಡಿದ್ರಿ? ನನ್ನ ಬ್ಲಾಗ್ ನೋಡ್ದೆ ಟಿವಿಲಿ. ಹೌದಾ? ಚಾರ್ಲಿ ಈ ಎಪಿಸೋಡ್ ಅದೇ ಯಾರು ಚೂರಿ ಅಣ್ಣ. ಭಯ ಆಗುತ್ತಾ ಚಾರ್ಲಿದು? ಸ್ಟಾರ್ಟಿಂಗ್ ಭಯ ಆಯ್ತು, ಆಮೇಲೆ ಇಷ್ಟ ಆಯ್ತು ನನ್ನ ಮಗ. ಓಕೆ, ಸೂಪರ್. ನೆಕ್ಸ್ಟ್ ವ್ಲಾಗಲ್ಲಿ ನೀವು ಮತ್ತೆ ಬರ್ತೀರಾ ನೋಡಿ. ಹೌದು.
ಈ ಸಣ್ಣ ಬ್ಯಾಂಗ್ಳೂರಿಗೆ ನನಗೋಸ್ಕರ ಅಂತ ಬೆಂಗಳೂರಿಗೆ ಬಂದಾಗ ಸೊ ಇದೇ ಪ್ಲೇಸಿಗೆ ಬಂದಿದ್ರು. ಗೈಸ್ ಸಣ್ಣನ ಕರ್ಕೊಂಡು ಬಂದು ನನ್ನ ಫ್ರೆಂಡ್ ಮನೇಲಿ ಬಿಟ್ಟಿದ್ದೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಅವ್ರ ಮನೆಗೆ ಇವಾಗ ಬಂದಿದ್ದೀವಿ. ಬನ್ನಿ ನಿಮಗೂ ಪರಿಚಯ ಮಾಡಿಸ್ಕೊಡ್ತೀವಿ ಅಲ್ಲ ಸಣ್ಣ. ಗೈಸ್ ಇದೇ ಮನೆಗೆ ಬಂದ್ವಿ. ಹಾಯ್ ಯಾಕೋ ಭಯ ಬಿದ್ದ? ಮದುವೆಗೆ ಬರಬೇಕು. ನಿಮ್ಮ ಫ್ಯಾಮಿಲಿ ಪೂರ್ತಿ ಚೆನ್ನಾಗಿದ್ದೀರಾ? ಸಣ್ಣ ಬಂದ್ರೆ ಆಂಟಿಗೆ ಫುಲ್ಲು ಖುಷಿ. ವಿಡಿಯೋ ಎಲ್ಲ ಮಾಡ್ಬೇಕು ಆಂಟಿ. ಹಂಗೆಲ್ಲ ಮಾಡಬಾರ್ದು ಅಲ್ವಾ? ಏನಾಗಲ್ಲ. ಹೆಂಗಿದ್ರೆ ಹಂಗೆ ಮಾಡ್ಕೊಂಡು ಹೇಯ್ ಬಂದ್ಬಿಡೋರಾಗ್ಲೇ. ಅಲ್ಲ ಹೆಂಗಿದ್ರೆ ಹಂಗೆ ವಿಡಿಯೋ ಮಾಡ್ಕೊಂಡ್ ಬಿಡ್ತಾರಪ್ಪ. ನ್ಯಾಚುರಲ್ ಆಗಿರ್ಬೇಕು, ಅದಕ್ಕೆ ಅದನ್ನ ಬ್ಲಾಗ್ ಅನ್ನೋದು. ಹಂಗೆ ತಗೋಬೇಕಂಟಿ. ಹಾಯ್ 12ನೇ ತಾರೀಕು ಬ್ಯಾಂಗ್ಳೂರಲ್ಲೇ ಇದೆ. ಬ್ಯಾಂಗ್ಳೂರ್ ಬಂದಾಗ ಸಿಕ್ಕದ ಮೇಲೆ ತುಂಬಾ ಮೆಮೊರಿ ಅಂತ ಅಂದ್ರೆ ಇದೆ. ಏನಕ್ಕಂದ್ರೆ ನಾವು ಇಲ್ಲೇ ಸ್ಟಾರ್ಟಿಂಗು ಸಣ್ಣನ ಇರಿಸಿದ್ದು. ಅಂದ್ರೆ ಬ್ಯಾಂಗ್ಳೂರಲ್ಲಿ ಅವ್ರಿಗೆ ಪರಿಚಯ ಇರೋರು ಯಾರು ಇರಲಿಲ್ಲ. ಅವಾಗ ನನ್ನ ಫ್ರೆಂಡ್ ಮನೇಲಿ ಹೇಳಿ ನಾನು ಇಲ್ಲಿ ಇರಿಸಿದ್ದೆ. ಅವ್ರು ಅಮ್ಮನ ರೀತಿ ನೋಡ್ಕೊಂಡಿದ್ದಾರೆ, ಇವರು ಅಣ್ಣನ ರೀತಿ ನೋಡ್ಕೊಂಡಿದ್ದಾರೆ. ಇಲ್ಲಿದ್ರೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಮದುವೆ ಹತ್ರ ಬರ್ತಿರೋದ್ರಿಂದ ಇನ್ವಿಟೇಷನ್ ಕೊಡೋದನ್ನ ನಿಲ್ಲಿಸಬೇಕು ಅಂತ ಅನ್ಕೊಂಡಿದೀವಿ. ಸೊ ಫೋನ್ ಮಾಡಿ ಆಲ್ಮೋಸ್ಟ್ ಯಾರ್ಯಾರಿಗೆ ಇನ್ಫಾರ್ಮ್ ಮಾಡಬೇಕು ಫೋನಲ್ಲಿ ಇನ್ಫಾರ್ಮ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮದುವೆ ಪ್ರಿಪರೇಷನ್ ಯಾವ ತರ ನಡೆಯುತ್ತೆ ಅಂತ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಡೋರ್ ಹತ್ರ ಬಂದ್ ಬಾಗಿಲು ತೆಗ್ದು ಕರೆಕ್ಟ್ ಅಪೋಸಿಟ್ ಅಮ್ಮ ಇದ್ರ. ಅಮ್ಮ ಅಂದ ಮೊಬೈಲ್ ಯೂಸ್ ಮಾಡ್ತಿದ್ದ. ಭಯ ಪಡ್ಕೊಬಿಡ. ನಮ್ಗೇನ್ ಗೊತ್ತಿತ್ತು ಇವ್ರು ಈ ತರ ರಿಯಾಕ್ಷನ್ ಕೊಡ್ತಾರೆ ಅಂತ. ಭಯ ಪಡ. ರೀಟೇಕ್